ಹಾಗೆಯೇ ಖ್ಯಾತ ಚಲನಚಿತ್ರ ನಟ ಶ್ರೀ ನಾನಾ ಪಾಟೇಕರ್ ಅವರು ಕೂಡ ವೇದಿಕೆಯಲ್ಲಿ ಬಂದು ಆಶೀರ್ವಾದಬೇಕಾಗಿ ಹೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ಈ ದೇವಸ್ಥಾನದ ಶ್ರೀಮತಿ ನಳಿನಿ ರಾಮಶೆಟ್ಟಿ ಅವರು ಕೂಡ ವೇದಿಕೆಯಲ್ಲಿ ಬಂದು ಆಶೀರ್ವಾದಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮಹಾಮಾತೆಗೆ ಸಾಷ್ಟಾಂಗ ನಮಸ್ಕರಿಸಿ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಶ್ರೀ ಕ್ಷೇತ್ರ ಮಂಕೂರು ಧ್ಯಾನ ಮಂದಿರ ಸತ್ಪಾತ್ರಾಚಾರದ ಶೈಲೀಕರಣವೇ ಧ್ಯಾನದ ಲಕ್ಷ್ಯ. ವಿದ್ಯೆಯಿಂದ ವಿನಯ, ವಿನಯದಿಂದ ಧನ, ಧನದಿಂದ ಧರ್ಮ, ಧರ್ಮದಿಂದ ಹೃದಯಕ್ರಾಂತಿ. ಧರ್ಮಕ್ಷೇತ್ರ ಮಂಕೂರು ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವ ಪಾವನ ಭೂಮಿ. ದಯವಿಟ್ಟು ಸಮಾಜವಾದದಲ್ಲಿ ಇದ್ದಂತಹ ಸಮಾಜೀಯರು ನಮ್ಮೊಂದಿಗೆ ಸಹಕರಿಸಬೇಕು ಅಂತ ನಾವು ಕೇಳಿಕೊಳ್ತಾ ಇದ್ದೇವೆ. ಶ್ರೀ ಕ್ಷೇತ್ರ ಮಂಕೂರು ನದಿ ಹರಿದಾಡಿದೆ, ಫಲ ಪುಷ್ಪಗಳು ತರುವಂತೆ ಕೂಡಿವೆ, ಕಲರವ ಕೈಯುಟ ಶುಭಪಿಗ ಹಾಡಿವೆ, ಚೆಲುವೆಲ್ಲೆಲ್ಲಿಯೂ ತುಂಬಿದ ಪ್ರವಾದ ಅಕ್ಷರದ ವೇದಮೂಗಿ ಆಚಾರ್ಯರು ಈ ಕ್ಷೇತ್ರದ ಅಭಿವೃದ್ಧಿಯ ಪ್ರತಿರೂಪವಾಗಿದ್ದಾರೆ. ನಮಗೂ ಪರಮಾತ್ಮ ತಾಯ ಶುಶ್ರೂಷೆಯ ವ್ಯವಸ್ಥೆಯಲ್ಲಿ ನಮಗೆ ನಡೆಯುತ್ತಿರುವ ವಿಧಾನ ಮುಗಿಗಳ ತುಲ್ಯ ವಿಧಾನ ಸುಗುಣ ಸಂಯೋಗ ಸದಾರ್ಥಕ್ಕಾಗಿ ಸಂಪತ್ತಿಗಿರುವ ಸಾಧು ಕ್ಷೇತ್ರಕ್ಕೆ ಸಾಧ್ಯವಾಗುವ ವಿಮೂರ್ತಿಯುಕ್ತವಾಗಿರುವ ಹಾಗೆ ಧಾರ್ಮಿಕ ಕಾರ್ಯಗಳು ನಮ್ಮಲ್ಲಿ ನಮ್ಮವರಿಗೆ
ಹಿಂದಿನಿಂದ ಉಲ್ಲಂಘ ಭಾರತೀಯರಲ್ಲಿ ಸಲ್ಲಿಸಿ ಕಳೆದ 3 ಬಾರಿ ಸಮಯದಲ್ಲಿ ಅವರ ಕೊಡುಗೆ ಅನನ್ಯವಾದ 3 ಬಾರಿ ಅವರ ಸಮಯದಲ್ಲಿ ಕೂಡ ಒಳಗಿನ ಆಂತರಿಕ ವೇದಿಕ ಈ ಸಂಘಟನೆಗಳ ಬದಲಾವಣೆ ಹಾಗೂ ಸಂಪೂರ್ಣ ಖರ್ಚನ್ನು ಅದೇ ಕುಟುಂಬದವರು ಮಾಡಿಕೊಂಡು ದೇವರ ಆಶೀರ್ವಾದವನ್ನು ಪಡೆದಿದ್ದಾರೆ. ಈ ಪರಿಸ್ಥಿತಿಯಲ್ಲಿ ಸುಮಾರು 1 ವರ್ಷದ ಹಿಂದೆ ನಮ್ಮ ಪ್ರಧಾನ ಅರ್ಚಕರಾದ ಹಾಗೂ ಆಗಿನ ಮುಖ್ಯಸ್ಥರಾದ ಶ್ರೀ ಜಯರಾಮ್ ಆಚಾರ್ಯರವರು ನಮ್ಮ ಮುನ್ಕೂರಿನಲ್ಲಿ ಒಂದು ವೇದ ಪಾಠಶಾಲೆ ಸ್ಥಾಪಿಸಬೇಕು, ವೇದವನ್ನು ಹಾಗೂ ಸಂಸ್ಕೃತವನ್ನು ಕಲಿಯುವುದಕ್ಕೆ ಉತ್ತೇಜನ ಮೇಲೆ ಇದೊಂದು ಕಟ್ಟಡ ಆಗಬೇಕು ಎಂಬ ಒಂದು ಉದ್ಭವ ಅವರ ಅಭಿಲಾಷೆಯನ್ನು ಅವರು ಕೆಲವರ ಸೂಚಿಸಿದರು. ಆಗ ಮದ್ರಾಸ್ನಲ್ಲೇ ಈ ಬಗ್ಗೆ ಒಂದು ಸಂಘಟನೆಯನ್ನು ರೂಪಿಸಿ ಈಗಾಗಲೇ ಅದರ ಬಗ್ಗೆ ಸುಮಾರು 10 ಲಕ್ಷ ರೂಪಾಯಿಯನ್ನು ಅವರು ಸಂಗ್ರಹಿಸಿದ್ದಾರೆ. ಅವರ ಮಕ್ಕಳು ಸೇರಿ ಅದನ್ನು ಸಂಗ್ರಹಿಸಿದ್ದಾರೆ. ಈ ವಿಚಾರವನ್ನು ಮೂಲಕ ಗುರುಪ್ರಸಾದ್ ರಾಮಚಂದ್ರರಿಗೆ ಹೇಳಿದಾಗ ಇದಕ್ಕೆ ಒಂದು ಕಟ್ಟಡ ಆಗಬೇಕು, ಅದಕ್ಕೆ ತುಂಬಾ ಖರ್ಚಿದೆ, ಅದರಲ್ಲಿ ಬೇರೆ ಕಲಿಯುವ ಮಕ್ಕಳಿಗೆ ಭೋಜನ ವ್ಯವಸ್ಥೆ, ಮೂಲಭೂತ ವ್ಯವಸ್ಥೆ ಇದೆಲ್ಲ ಆಗಬೇಕು, ಕಲಿಯುವ ಅದನ್ನು ಶಾಸ್ತ್ರ ರೀತಿಯಾಗಿ ಕಲಿಸುವವರಿಗೆ ಸಂಭಾವನೆ ಕೊಡಬೇಕಾಗ್ತದೆ, ಆಗ್ತದೆ. ಇದೊಂದು ದೊಡ್ಡ ಪ್ರೊಜೆಕ್ಟ್ ಇದಕ್ಕೆ ಏನಾದರೂ ಯಾರಾದರೂ ಇದ್ರೆ ಅದನ್ನು ಮಾಡುವುದು ಅವಕಾಶವನ್ನು ಹೇಳಿಕೊಂಡಾಗ ಕೂಡಲೇ ರಾಜ್ಯದಲ್ಲಿರೋ ಕಟ್ಟಡದ ಬಗ್ಗೆ ನೀವು ಯೋಚನೆ ಮಾಡಿ ಜಯರಾಮರು ಅವರ ಇನ್ನೊಂದು ದೊಡ್ಡ ಪ್ರೊಜೆಕ್ಟ್ ಅವರ ಮನಸ್ಸಿನಲ್ಲಿತ್ತು. ನಮ್ಮ ದೇವರಿಗೆ ತಮಿಳುನಾಡು ದೇಶದಲ್ಲಿ ಇರುವಂತೆ ಒಂದು ದೊಡ್ಡ ಗೋಪುರವನ್ನು ನಿರ್ಮಿಸಬೇಕು. ಪ್ರತಿಯೊಬ್ಬ ಭಕ್ತರು ಕೈಗೊಳ್ಳುವಾಗ ಗೋಪುರದ ಮೇಲಿಂದ ಕೆಳಗೆ ಅದನ್ನು ಅನುಭವಿಸಿ ಗೋಪುರವನ್ನು ಮಾಡುವಂತೆ ನಮಸ್ಕರಿಸಿಕೊಳ್ಳುತ್ತದೆ. ಅದು ದೇವರಿಗೆ ಸಂಬಂಧ ಆಗ್ತದೆ ಅಂತ ಹೇಳಿ ಒಂದು ಅಭಿಲಾಷೆಯನ್ನು ಅವರು ವ್ಯಕ್ತಪಡಿಸಿದ್ದಾರೆ. ನಮ್ಮ ಊರಿನ ಒಬ್ಬ ಮನೆಯವರು ಮುಂದಾದಲ್ಲಿ ಒಬ್ಬ ಅನ್ಯ ಜಾತಿಯ ಒಬ್ಬ ಮಹಿಳೆಯರನ್ನು ಅವರ ಕೆಲವು ಅಸಂಖ್ಯಾತರಿಗೆ ಊರಲ್ಲಿ ಬಂದಾಗ ಅವರಿಗೆ ಮುಂಬೈಯಲ್ಲಿ ಸ್ವಲ್ಪ ಮೋಸ ಆಗಿದೆ. ಕೆಲವು ರಾಜಕೀಯ ವ್ಯಕ್ತಿಗಳು ಅವರಿಗೆ ಅವರು ಕೊಟ್ಟ ಈ ಸಹಕಾರಕ್ಕೆ ಅವರಿಗೆ ಏನು ಹಣ ಸಿಗ್ತಾ ಇಲ್ಲ, ಅದನ್ನು ನಾನು ಮಾಡಿಕೊಡ್ತೇನೆ ಎಂದು ಅವರನ್ನು ಹತ್ತಿರದ ಕೆಲವು ವ್ಯಕ್ತಿಗಳಲ್ಲಿ ಒಳ್ಳೆಯದು ಈ ಬಗ್ಗೆ ನಿಮಗೆ ಒಳ್ಳೆಯದಾಗ್ತದೆ ಎಂದು ಅವರಿಗೆ ವ್ಯಕ್ತಿಗಳು ಹೇಳಿ ಅವರಿಗೆ ಬಂದಾಗ ಅದರ ಬಗ್ಗೆ ಏನು ಸಮಾಧಾನ ಆಗದೆ ಮುಂದಿನ ಅವರು ಬಂದ ಶ್ರೀ ಜಯರಾಮಾಚಾರ್ಯರು ಅವರನ್ನು ಅನ್ಯಮಟ್ಟಿಯನ್ನು ಹಾಗೂ ನಮ್ಮ ಊರಿನ ಮಹಿಳೆಯರನ್ನು ದೇವರವಾಗಿ ನಮ್ಮೊಳಗೆ ದೇವರ ಪ್ರಸಾದಗಳು ನಿಮಗೆ ಒಳ್ಳೆಯದಾಗ್ತದೆ, ನಿಮಗೆ ಆಗ್ತದೆ ಎಂದು ಹೇಳಿ ಅವರನ್ನು ಬಿಡುವರು. ಆಚಾರ್ಯ ವ್ಯಕ್ತಿ ಅಂದರೆ ಆ ವ್ಯಕ್ತಿ ದೊಡ್ಡ ವ್ಯಕ್ತಿ ಅನ್ಯಮತಿಯರು ಅವರ ಕೆಲಸ ಖಂಡಿತ ದೇವರನ್ನು ಬರ್ತಾರೆ. ಅವರಿಂದ ಈ ರಾಜಕೀಯದ ಕೆಲಸವನ್ನು ಮಾಡ್ತೀವಿ, ಆಡಳಿತವನ್ನು ಮಾಡ್ತೀವಿ. ಹೀಗಿರುವಾಗ ಅವರು ಎಣಿಸಿದಾಯಿತು ಅವರ ಮನಸ್ಸಿನಲ್ಲಿ ಆಗಬೇಕಿದ್ದ ಒಂದು ಅಲ್ಲಾಗಿ ಬಂದು ಅದಕ್ಕೆ ಯಾವ ಉದ್ಯೋಗಕ್ಕೆ ಬರಲಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಜಯರಾಮರು ರಾಮಚಂದ್ರ ಅವರ ಮದುವೆಗೆ ಮಗಳ ನಿಶ್ಚಿತಾರ್ಥಕ್ಕೆ ಮುಂಬೈಗೆ ಹೋದಾಗ ಈ ವಿಷಯ ನಮ್ಮ ಮನಸ್ಸಲ್ಲಿದೆ. ಇದನ್ನು ಯಾರಾದರೂ ಮಾಡಬೇಕು, ಹೇಗೆ ಮಾಡುವುದು ನನಗೆ ಎಲ್ಲ ಗೊತ್ತಿಲ್ಲ. ಅದು ಆಗಬೇಕಾದ್ರೆ ನನಗೆ ಒಂದು ಅದರ ವಿಚಾರವಾಗಿ ಒಂದು ದೇವರ ಮಾಡಿ ಆಗಿದೆ, ಅದು
ಮನೆಯ ಒಳಗೆ ಹೋಗಿ ಅವರ ಧರ್ಮಪತ್ನಿಯನ್ನು ವಿಚಾರಿಸಿ 2 ನಿಮಿಷದಲ್ಲಿ ಹೊರಗೆ ಬಂದು ನೀವು ಈ ಆಲೋಚನೆ ಮಾಡುವುದು ಬೇಡ, ಈ ಬಗ್ಗೆ ಖಂಡಿತವಾಗಿಯೂ ನಾನು ನಿಮ್ಮನ್ನು ನೆರವೇರಿಸುತ್ತೇನೆ. ಆದರೆ ಒಂದು ಏನಂದ್ರೆ ಈ ಬಗ್ಗೆ ಯಾರು ನೀವು ಹಣ ತೆಗೆದುಕೊಂಡು ಸಂಪೂರ್ಣವಾಗಿ ಇದೇ ಪಕ್ಷವನ್ನು ನಾನೇ ಅಂತ ಹೇಳಿಲ್ಲ. ಕೂಡಲೇ ಅದಕ್ಕೆ ನೀವು ಕಾರ್ಯಕ್ರಮವಾಗಿ ಅಂತ ಹೇಳಿ ಕೂಡಲೇ ಜನವರ 2 ವರ್ಷ ಈಗ ಸಂಪೂರ್ಣ ವ್ಯಕ್ತಿಗಳನ್ನು ಆಕ್ಷೇಪಗಳು ಬಳಸಿ ಈಗ ನಾನೇ ಶ್ರಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯಿಂದ ಅದನ್ನು ಅನಾವರಣಗೊಳಿಸಿ ಈಗ ನಾವು ಇಲ್ಲಿ ಸಭಾಕಾರ್ಯಕ್ಕೆ ಸೇರಿದ್ದೇವೆ. ಈ ಸಭಾಕಾರ್ಯಕ್ರಮಕ್ಕೆ ನಾವು ನಮ್ಮ ದೇವರುಗಳಾಗಿ ನಾನು ಸಂಪೂರ್ಣ ಭಾಗವನ್ನು ಪಡ್ತೇನೆ. ಧರ್ಮಾಧಿಕಾರಿ ಧರ್ಮಾಧಿಕಾರಿ ಶ್ರೀ ವೀರೇಂದ್ರ ಹೆಗ್ಗಡೆಯವರು ಇದು 2ನೇ ಬಾರಿಯಲ್ಲಿದ್ದಾರೆ. ಅವರಿಗೆ ಹೋದ್ಸಲ ಬಂದಾಗ ತುಂಬ ಸಂತೋಷ ಆಯಿತು. ನಮ್ಮ ಈ ಸಣ್ಣ ಊರಿನಲ್ಲಿ ಚಿನ್ನದ ಈ ಕಲ್ಯಾಣ ಮಂಟಪವನ್ನು ಹೇಗೆ ಕಟ್ಟಿಸಿದ್ದೀರಿ ಅಂತ ಗೆಳೆಯರಿಗೆ ತುಂಬ ನಮಗೆ ಅಭಿಮಾನ ಎಲ್ಲ. ಈ ಸಲ ಅವರನ್ನು ಕೇಳಿಕೊಂಡಾಗ ಕೂಡಲೇ ಅದಕ್ಕೆ ಅವರು ಬಂದಿದ್ದಾರೆ. ಅವರಿಗೂ ಕೂಡ ನಾವು ದೇವರವಾಗಿ ಭಾಗವಹಿಸುತ್ತೇವೆ. ನಮ್ಮ ಮಿತ್ರರು ಈಗ ಉದ್ಯೋಗ ಆದ ನಾನಾ ಪ್ರಾಣಿಗಳು ನಮ್ಮ ಊರಿನ ಯಾವುದೇ ವೇಳೆಯ ಈ ಪ್ರಯಾಣ ಮಾಡುವಾಗ ಏನಾಗಬೇಕು ಅಂತ ಹೇಳಿ ನಮ್ಮನ್ನು ಹುಡುಕಿದ್ರು. ಅವರು ಹವಾಮಾನದಲ್ಲಿ ಬರ್ತಾ ಇದ್ದಾರೆ. ಈ ಸಮಾಜದಲ್ಲಿ ಕೂಡ ನೀವು ಬರಬೇಕು ಅಂತ ಹೇಳಿ ಕೂಡಲೇ ಅವರು ಬಂದಿದ್ದಾರೆ. ಅವರಿಗೆ ಕೂಡ ನಾನು ಗುರುವರ ಹಾಗೂ ದೇವರ ಪರವಾಗಿ ಭಾಗವಹಿಸುತ್ತೇನೆ. ಇನ್ನು ನಮ್ಮ ದಕ್ಷಿಣ ಜಿಲ್ಲಾ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಶ್ರೀ ಶ್ರೀಮಂತ್ ಕುಮಾರ್ ಸಿಂಗ್ ಅವರು ಕೂಡ ಬಂದಿದ್ದಾರೆ. ಅತಿಥಿಯಾಗಿ ಅವರಿಗೂ ಕೂಡ ನಾನು ಗುರುವರ ಹಾಗೂ ದೇವರ ಪರವಾಗಿ ಭಾಗವಹಿಸುತ್ತೇನೆ. ಈ ಎಲ್ಲ ಇವತ್ತಿನ ಕಾರ್ಯಕ್ರಮಕ್ಕೆ ಕಾರಣವಾದ ಈಗ ಮುಲ್ಲಕ್ಕ ಅವರಿಗೆ ಸ್ವಾಗತವನ್ನು ಬಯಸಿದ ಅವರಿಗೆ ದೇವರ ಆಶೀರ್ವಾದ ಯಾವ ಸಿಗಲಿ ಅವರ ಊರಲ್ಲಿ ಪ್ರಶ್ನೆ ಇಲ್ಲ. ಅವರ ಧರ್ಮಪತ್ನಿಗೆ ಸ್ವಾಗತ ಪ್ರಶ್ನೆ ಇಲ್ಲ. ಅವರ ಊರಲ್ಲಿ ಪ್ರತಿಯೊಂದು ನಮಗೆ ಹಿಂದಿನಿಂದ 35 ವರ್ಷಗಳಿಂದಲೂ ಪ್ರತಿಯೊಂದು ಆಂದೋಲನಕ್ಕೆ ಅವರ ಕೈ ನೀಡಿ ಅವರು ತುಂಬಾ ಸಹಾಯ ಮಾಡಿದ್ದಾರೆ. ಅವರಿಗೂ ಕೂಡ ನಾನು ಈ ಸಮಯದಲ್ಲಿ ಶ್ರೀಕಾಂತ್ ರಾಘು ಟಿ ಶೆಟ್ಟಿ ಅವರು ಹೂಹಾರವನ್ನು ಹಾಕಿ ಅವರಿಗೆ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮೊದಲಾಗಿ ಹೂಹಾರವನ್ನು ಹಾಕಿ ಗೌರವ ಗುರುಪ್ರಸಾದ ಮುಲ್ಲಡ್ಕ ರಾಘು ಟಿ ಶೆಟ್ಟಿ ಅವರಿಂದ. ಹಾಗೆಯೇ ವೇದಮೂರ್ತಿ ಜಯರಾಮ್ ಆಚಾರ್ಯ ಇವರು ಅವರನ್ನ ಶಾಲು ಹೊಲಿಸುವುದರ ಮೂಲಕ ಅವರನ್ನು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ಮುಲ್ಲಡ್ಕ ಗುರುಪ್ರಸಾದ ರಾಘು ಟಿ ಶೆಟ್ಟಿ ಅವರು ಫಲಪುಷ್ಪವನ್ನು ನೀಡಿ ಹಾಗೂ ಪಾದಕಾಣಿಕೆಯನ್ನು ನೀಡುವುದರ ಮೂಲಕ ಸ್ವಾಮೀಜಿಯವರನ್ನ ಗೌರವಿಸತಕ್ಕಂತಹ ಈ ಘನ ಕಾರ್ಯಕ್ರಮದಲ್ಲಿ ನಾವು ಒಳಗೊಂಡಿದ್ದೇವೆ. ಇದೀಗ ರಾಘು ಟಿ ಶೆಟ್ಟಿ ಅವರಿಂದ ಪಾದಕಾಣಿಕೆ. ಹಾಗೆಯೇ ಇಂದಿನ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಪದ್ಮಭೂಷಣ ರಾಜರ್ಷಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಇವರಿಗೆ ಶ್ರೀಯುತ ರಾಘು ಟಿ ಶೆಟ್ಟಿ ಅವರು ಹೂಮಾಲವನ್ನು ಹಾಕಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸಮಾರಂಭದ ಅಧ್ಯಕ್ಷರಾದಂತಹ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರಿಗೆ ರಾಘು ಟಿ ಶೆಟ್ಟಿ ಅವರಿಂದ ಹಾಗೆಯೇ ನಮ್ಮ ಸಮಾರಂಭದ ಮುಖ್ಯ ಅತಿಥಿಯಾದಂತಹ ಶ್ರೀಯುತ ನಾನಾ ಪಾಟೇಕರ್ ಇವರಿಗೆ ಶ್ರೀಯುತ ರಾಘು ಟಿ ಶೆಟ್ಟಿ ಇವರಿಂದ ಮಾಲಾರ್ಪಣೆ. ಹಾಗೆಯೇ ಇಂದಿನ ಸಮಾರಂಭದ ಇನ್ನೋರ್ವ ಅತಿಥಿಯಾಗಿರ್ತಕ್ಕಂತಹ ಸನ್ಮಾನ್ಯ ಸೀಮಂತ್ ಕುಮಾರ್ ಸಿಂಗ್ IPS ಇವರಿಗೆ ಶ್ರೀಯುತ ರಾಘು ಟಿ ಶೆಟ್ಟಿ ಇವರಿಂದ ಮಾಲಾರ್ಪಣೆ. ಹಾಗೆಯೇ ಈ ದೇವಸ್ಥಾನದ ಆಡಳಿತ ನಿರ್ದೇಶಕರಾದಂತಹ ಶ್ರೀಯುತ ಜಗದೀಶ್ ಚಂದ್ರ ಹೆಗಡೆ
ಕಾರ್ಯಕ್ರಮದ ಮುಂದಿನ ಹಂತವಾಗಿ ಇವರಿಗೆಲ್ಲ ನನ್ನ ವಂದನೆಗಳನ್ನು ಅರ್ಪಿಸಿ ನಾನು ಸಮಾರಂಭವನ್ನು ಸ್ಥಾಪಿಸಿದ್ದೇನೆ. ಮುಂಕೂರು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ರಾಜಗೋಪುರ ಮತ್ತು ಶ್ರೀ ಮಧ್ವ ಗುರುಕುಲ ಇದರ ಉದ್ಘಾಟನಾ ಸಮಾರಂಭದ ಶುಭ ದಿನದಂದು ದೇವಳದ ಆಡಳಿತ ವರ್ಗ ಮತ್ತು ಇನ್ನ ಮುಂಕೂರು ಮುಲಕ್ಕ ಗ್ರಾಮಸ್ಥರು ಶ್ರೀದೇವಿಯ ಅನನ್ಯ ಭಕ್ತರು ಉದಾರ ದಾನಿಗಳೂ ಆದ ಮುರುಘ ಶ್ರೀ ಗುರುಪ್ರಸಾದ ಶ್ರೀ ರಾಮಶೆಟ್ಟಿ ಇವರಿಗೆ ಗೌರವಾದ ಪೂರ್ವಕವಾಗಿ ಅರ್ಪಿಸಿದ ಸನ್ಮಾನಿತರೆ ಮುಂಕೂರಿನ ಕುರಿಯ ಮಧ್ಯಮನೆತನದ ಸಾತ್ವಿಕ ಹಾಗೂ ಧಾರ್ಮಿಕ ಪ್ರವೃತ್ತಿಯ ಯಾಮನಿ ಶೆಟ್ಟಿ ಮತ್ತು ಉಪಕ ಶೆಟ್ಟಿ ದಂಪತಿಗಳಿಗೆ ಎರಡನೇ ಸುಪುತ್ರರಾಗಿ ದಿನಾಂಕ 15/9/46 ಇಸವಿಯಲ್ಲಿ ಜನಿಸಿದ ತಾವು 57ನೇ ವರ್ಷಕ್ಕೆ ಕಾಲಿಟ್ಟ ಹಿರಿಯ ಚೇತನ. 57 ವಸಂತಗಳನ್ನು ಕಂಡವರು ಅನೇಕ ಮಂದಿ ಇರಬಹುದು, ಆದರೆ ಜನ ಗುರುತಿಸುವಂತಹ ಸಾರ್ಥಕ ವಸಂತಗಳನ್ನು ಕಂಡವರು ತುಂಬಾ ವಿರಳ. ಇಂಥ ಒಬ್ಬ ದೈವಭಕ್ತ ಪರೋಪಕಾರಿ ದಾನಿಯನ್ನು ಗೌರವಿಸಲು ನಮಗೆ ತುಂಬಾ ಹೆಮ್ಮೆಯಾಗುತ್ತದೆ. ಸರಳ ಸಜ್ಜನಿಕೆಯ ಸಾಕಾರವೃತ್ತಿಗಳೇ, ನಿಮ್ಮ ದೇಹದಲ್ಲಿ ಸೌಂದರ್ಯವಿದೆ, ಮಾಧ್ಯದಲ್ಲಿ ಮಾಧುರ್ಯವಿದೆ, ನಯ ವಿನಯವಿದೆ, ಮನಸ್ಸಿನಲ್ಲಿ ಉದಾರತೆ ಇದೆ, ವೃತ್ತಿಯಲ್ಲಿ ನಿಷ್ಠೆ ಇದೆ. ಇಂಥ ಒಬ್ಬ ನಿರಾಡಂಬರ ವ್ಯಕ್ತಿಯಾಗಿ ದೀನರಿಗೆ ಸಾಕಾರ ಮಾಡುವ ದಾನಿಯಾಗಿದ್ದೀರಿ. ನಿಮ್ಮ 16 ಗುಣಗಳನ್ನು ಕಣ್ತುಂಬ ನೋಡಿ ಮನದಲ್ಲಿಯೇ ಹಿಗ್ಗಿ ಕೃತಜ್ಞತೆಯನ್ನು ಸಲ್ಲಿಸಿ ಶುಭ ಬರುವುದು ಇದೇ ವೇದಿಕೆ ಸೂತ್ರ ಎಂದು ನಮ್ಮ ಭಾವನೆ. ಪ್ರಿಯರೇ, ದಿನಾಂಕ 25/6/71ನೇ ಇಸವಿಯಂದು ನಳಿನಿ ಶೆಟ್ಟಿಯವರನ್ನು ಧರ್ಮಪತ್ನಿಯನ್ನಾಗಿ ಸ್ವೀಕರಿಸಿ ಪ್ರೇಮದ ಪತ್ನಿಗೆ ಪ್ರೀತಿಯ ಪತಿಯಾದಿರಿ. ನಿಮ್ಮ ಸಂಸ್ಕಾರಗಳಿಗೆ ಪೂರಕರಾಗಿ, ಪ್ರೇರಕರಾಗಿ, ಮಾರ್ಗದರ್ಶಕರಾಗಿ ನಿಮ್ಮ ಪತ್ನಿಯು ಸ್ಪಂದಿಸುತ್ತಿರುವುದು ಗಮನಾರ್ಹವಾಗಿದೆ. ರೋಹಿತ್, ರಂಜನ್ ಮತ್ತು ರೇಣುಕಾ ಎಂಬ 2 ಗಂಡು 1 ಹೆಣ್ಣು ಸಂಪೂರ್ಣವುಳ್ಳ ಈ 3 ಮಕ್ಕಳು ನಿಮ್ಮ ಯಶಸ್ಸಿಗೆ ಕಾರಣರಾಗಿದ್ದಾರೆ. ದಾನಿಗಳೇ, ಶ್ರೀದೇವಿಯ ಸೇವೆ ಮಾಡುವುದೆಂದರೆ ಅದು ನಿಮ್ಮ ಪೂರ್ವಾಧಿಕ ಪುಣ್ಯದಿಂದ ಲಭಿಸಿದೆ ಎನ್ನಬಹುದು. ಹಲವಾರು ಆಭರಣಗಳನ್ನು, ಚಿನ್ನದ ಕಿರೀಟ, ಚಿನ್ನದ ಮಂಟಪ ಶ್ರೀದೇವಿಗೆ ಅರ್ಪಿಸಿದೆ. ಅದನ್ನೆಲ್ಲವನ್ನು ಇಟ್ಟು ಅಲಂಕರಿಸಿದಾಗ ನೋಡಿ ಭಾವುಕರಾಗಿ ತಾಯಿಗೆ ಇನ್ನೇನು ಬೇಕು ಎಂದು ಆನಂದಾಶ್ರು ಸುರಿಸುವುದನ್ನು ಕಂಡ ನಾವು ತಲ್ಲೀನರಾಗಿ ಜನರಾದೆ. ತೀರ್ಥ ಮಂಟಪದ ಕಣ್ಣಿಗೆ ಹಿತ್ತಾಳದೊಂದಿಗೆ ಗರ್ಭಗೃಹಕ್ಕೆ ನೆರವು 3 ಸಲ ಆದ ಬ್ರಹ್ಮೋತ್ಸವದ ವೈದಿಕ ಪೂರ್ಣ ಸಹಕಾರ, ಕಲ್ಯಾಣ ಮಂಟಪದ ದೇವಿಗೆ ಮಧ್ವ ಗುರುಕುಲ ಮತ್ತು ರಾಜಗೋಪುರದ ನಿರ್ಮಾಣ ಇವೆಲ್ಲವೂ ನಿಮ್ಮ ಭಕ್ತಿಯ ಗುರಿ. ಚಿನ್ನದ ಕಿರೀಟ ಮಾಡಿಸಿಕೊಂಡು ನೀವು ಇನ್ನೂ ಪ್ರಖರವಾಗದೆ ಬಂಗಾರದ ವಜ್ರಕ್ಕೆ ಕಷ್ಟ ಕಿರೀಟವನ್ನು ಅರ್ಪಿಸಿ ಪ್ರತಾಪರಾದರೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಎಂಬ ದಾಸವಾಣಿಯಂತೆ ತಮ್ಮ ದುಡಿಮೆಯ ಹೆಜ್ಜೆ ಇರುವಾಗಲೂ ತಿರುವಿನೇ ಅರ್ಪಿಸಿದೆ. ಇನ್ನೂ ಏನೇನು ದೇವಿ ಮಾಡಿಸ್ತಾಳು ಆ ಮಾತಾಯೇ ನಾಹಂ ಸರ್ವ ಐಹಿಕಂ ಎಂಬ ಮಾತು ಈ ಸಂದರ್ಭದಲ್ಲಿ ನಮಗೆ ಬರುತ್ತದೆ. ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಇನ್ನೊಂದು ಮಾತು ಹೇಳ್ತಾರೆ, ನಿಮಿತ್ತ ಮಾತ್ರವೇ ಒಪ್ಪಿದುದು ನಮಗೆ ತುಂಬಾ ಸಂತೋಷವನ್ನು ಮಾಡಿದೆ. ಧರ್ಮಪತ್ನಿ ಶ್ರೀಮತಿ ನಳಿನಿ ಶೆಟ್ಟಿ 2 ಗಂಡು 1 ಹೆಣ್ಣು ಮಕ್ಕಳನ್ನು ಪಡೆದಿರುವ ಬಾಳು ಸುಖಮಯವಾಗಲಿ, ಇನ್ನೂ ಹೆಚ್ಚಿನ ಸೇವೆ ಮಾಡಲು ಆಯುಷ್ಯ, ಆರೋಗ್ಯ, ಭಾಗ್ಯ ದೊರೆಯಲಿ ಎಂದು ಶ್ರೀ ದುರ್ಗಾಪರಮೇಶ್ವರಿ ದೇವಿಯಲ್ಲಿ ನಮ್ಮೆಲ್ಲರ ಪ್ರಾರ್ಥನೆ. ಒಂದು ಪದ್ಯ: ಆರೋಗ್ಯಂ ಭೋಗ ಭಾಗ್ಯ ಶ್ರೀ ರಕ್ಷೆಯ ಮೈಷನ ಮರುಹಿದವರ ಒಲವನಂ ಹಾರೈಸುವ ಅರುಣಯ ಗೌರವಿಸಿ ಮಳೆಗೆ ಪುರದ ಅಭಿಮಾನಿಗಳೆಂದು ಆಡಳಿತ ವರ್ಗ, ಅರ್ಚಕ ವೃಂದ ಮತ್ತು ಇನ್ನಾಮೂರು ಮುಲಕ್ಕ ಗ್ರಾಮಸ್ಥರು ಮುಂದು 16/1/2003 ಜನಿ. ಆಡಳಿತ ಪಂಪಿತರು ಸನ್ಮಾನ ಪತ್ರವನ್ನು ನೀಡಿ ಶ್ರೀಮತಿ ಮತ್ತು ಶ್ರೀ ರಾಮಕೇಶ್ ಶೆಟ್ಟಿ ಗುರುಪ್ರಸಾದ ಮುಲಕ್ಕ ಇವರನ್ನ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸನ್ಮಾನ ಪತ್ರ ನೀಡುವುದರೊಂದಿಗೆ ಗೌರವ ಸೂಚನೆ ಹಾಗೂ ಫಲಪುಷ್ಪ, ಮಂತ್ರಾಕ್ಷತೆ, ಶಾಲುಭೂತಿ ಶ್ರೀಮತಿ ಮತ್ತು ಶ್ರೀ ರಾಮಕೇಶ್ ಶೆಟ್ಟಿ ಅವರನ್ನ ಗೌರವಿಸಬೇಕಾಗಿದೆ. ಶ್ರೀ 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 ವಿಶ್ವೇಶ ತೀರ್ಥ ಶ್ರೀಪಾದಂಗಳವರ ಈ
ಕಾರ್ಯಕ್ರಮ ನಡೆಯಲಿದೆ. ಮಂತ್ರಾಕ್ಷತೆ, ಶಾಲು ಫಲಪುಷ್ಪವನ್ನು ನೀಡಿ ಶ್ರೀಮತಿ ಮತ್ತು ಶ್ರೀ ರಾಘು ಶೆಟ್ಟಿ ದಂಪತಿಗಳನ್ನು ಸನ್ಮಾನಿಸತಕ್ಕಂತಹ ಈ ಒಂದು ಘನ ಕಾರ್ಯಕ್ರಮ ಶ್ರೀ ಕ್ಷೇತ್ರದ ಪ್ರಧಾನ ಅರ್ಚಕರಾದಂತಹ ವೇದಮೂರ್ತಿ ಜಯರಾಮ್ ಆಚಾರ್ಯ ಇವರು ಶ್ರೀಮತಿ ಮತ್ತು ಶ್ರೀ ರಾಘು ಶೆಟ್ಟಿ ದಂಪತಿಗಳನ್ನು ಹಾರಾರ್ಪಣೆಯ ಮೂಲಕ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹಾರಾರ್ಪಣೆಯೊಂದಿಗೆ ಇವರಿರುವುದನ್ನು ಶ್ರೀಮತಿ ಮತ್ತು ಶ್ರೀ ಜಯರಾಮ್ ಆಚಾರ್ಯ ದಂಪತಿಗಳು, ಶ್ರೀಮತಿ ಮತ್ತು ಶ್ರೀ ರಾಘು ಶೆಟ್ಟಿ ದಂಪತಿಗಳನ್ನು ಹಾಗೆ ರಾಘು ಶೆಟ್ಟಿ ಮತ್ತು ಅವರ ದಂಪತಿ ಶ್ರೀಮತಿ ನಳಿನಿ ಶೆಟ್ಟಿ ಇವರನ್ನ ನೆನಪಿನ ಕಾಣಿಕೆಯಿಂದ ನೀಡಿ ಗೌರವಿಸ್ತಾ ಇದ್ದಾರೆ. ಪದ್ಮಭೂಷಣ ರಾಜಶ್ರೀ ಪಾರ್ವತಿ ಅವರ ಸನ್ಮಾನಿಸತಕ್ಕಂತಹ ಒಂದು ಮತ್ತೊಂದು ಅಪೂರ್ವವಾದಂತಹ ಕಾರ್ಯಕ್ರಮ. ಅವರಿಗೆ ನಮ್ಮ ಪ್ರೀತಿಯ ಜೊತೆಗಾಗಿ ಸುಂದರವಾದಂತಹ ಒಂದು ಆಭರಣವನ್ನ, ಬಂಗಾರದ ಹಾರವನ್ನು ಆ ಮೂರರ ಮೂಲಕ ಗೌರವಿಸ್ತಾ ಇದ್ದಾರೆ. ಅವರು ಫಲಪುಷ್ಪ ಹಾಗೂ ಶಾಲು ಹೊದಿಸಿ ಅವರನ್ನು ಗೌರವಿಸತಕ್ಕಂತಹ ಕಾರ್ಯಕ್ರಮ. ಮಂತ್ರಾಕ್ಷತೆಯನ್ನು ನೀಡಿ ಫಲಪುಷ್ಪ ಶಾಲು ಹೊದಿಸಿ ಅವರನ್ನು ಗೌರವಿಸ್ತಾ ಇದ್ದಾರೆ. ವೇದಮೂರ್ತಿ ಜಯರಾಮ್ ಆಚಾರ್ಯರು ಕೂಡ ಈ ಫಲಪುಷ್ಪವನ್ನು ಗೌರವಿಸತಕ್ಕಂತಹ ಕಾರ್ಯಕ್ರಮ. ಹಾಗೆಯೇ ಕಾರ್ಯಕ್ರಮದ ಮತ್ತೊಬ್ಬರು ಕೂಡ ಎಂಜಿನಿಯರ್ ಆಗಿ ಕಾರ್ಯನಿರ್ವಹಿಸಿ ಅದರ ಯಶಸ್ಸಿಗೆ ಕಾರಣವಾದಂತಹ ಉಮೇಶ್ ರಾಮರೇ ನಿಮಗೆ ಅತ್ಯಂತ ಮತ್ತಷ್ಟು ಸಂಪತ್ತು ಆಳವನ್ನು ಗಮನಿಸಿ ನಿಮ್ಮ ಮಗಳು ಹುಟ್ಟಿದ ಹಾಗೆ ಇನ್ನು ಈ ಅನುಭವ ಮತ್ತು ಅನುಭವಗಳು ಬಹಳಷ್ಟು ರಾತ್ರಿಯಲ್ಲಿ ಶೋಭಾಯಮಾನವಾಗಿ ನಿರ್ವಹಿಸ್ತಾ ಇರುವುದಕ್ಕೆ ಕಾರಣ ಸುಂದರವಾದಂತಹ ಹಿರಿಯರಿಗೆ ವಿದ್ಯುತ್ತಿನ ಜೋಡಣೆಯನ್ನು ಮಾಡಿದಂತಹ ಶ್ರೀಯುತ ಭಾಸ್ಕರ್ ಶೆಟ್ಟಿ ಇವರು ವೇದಿಕೆಗೆ ಬಂದು ಶ್ರೀಯುತ ರಾಘು ಶೆಟ್ಟಿ ಇವರಿಂದ ಗೌರವವನ್ನು ಸೂಚಿಸಿ ಗೌರವವನ್ನು ಸ್ವೀಕರಿಸಬೇಕಾಗಿ ಹೇಳುವುದಾಗಿದೆ. ಶ್ರೀಯುತ ಭಾಸ್ಕರ್ ಶೆಟ್ಟಿ ಅವರೇ, ಇವರು ರಾಘು ಶೆಟ್ಟಿ ಅವರು ಶಾಲನ್ನು ಹೊದಿಸಿ ಚಿನ್ನದ ಹಾರವನ್ನು ಹಾಕಿ ನಿಮ್ಮ ಮಗಳು ಬಂಗಾರವಾಗಿ ಎನ್ನುವುದನ್ನು ನಾವು ಹಾರೈಸ್ತಾ ಇದ್ದೇವೆ. ಸಭಾಧ್ಯಕ್ಷರು ಹಾಗೆಯೇ ಇನ್ನೋರ್ವ ನಮ್ಮ ಇಂದಿನ ಸಮಾರಂಭದ ಪ್ರಧಾನ ಇವರು ಶಾಲು ಹೊದಿಸಿ ಅವರನ್ನು ಗೌರವಿಸ್ತಾ ಇದ್ದಾರೆ. ನಿಮ್ಮ ಬಾಳು ಬಂಗಾರವಾಗಿ. ಹಾಗೆಯೇ ಈ ಕಾರ್ಯಕ್ರಮದ ಇನ್ನೊಬ್ಬರು ಪ್ರಧಾನ ವ್ಯಕ್ತಿ ಇಂದು ದೇವಸ್ಥಾನದಲ್ಲಿ ಶ್ರೀ ದೇವಿಯ ಮೂರ್ತಿ ಬಹಳಷ್ಟು ಶೋಭಾಯಮಾನವಾಗಿ ಕಂಗೊಳಿಸ್ತಾ ಇದೆ. ಇದಕ್ಕೆ ಕಾರಣ बच्ची तरह से लघु होती है हमारा आदरणीय श्री बहुल जैन जी को, जो मुंबई की यमुना ज्वेलर के मालिक है। उन्होंने हमारे क्लास के बाद श्री दुर्गा पाटेश्वरी की बंदी अपने आप को रंग कर दिव्य आभरणों की रचना ही है। श्री राघु शेट्टी जी के मन की भक्ति के पारंग में अपने कुशला दाते विरोधकर लेकिन आदमी की भक्तिमान को उन्होंने जो अर्पित किया है बहुत जैन को हमारा राघु शेट्टी जी प्यार का तौबा को अभी बहुत जी आपको श्रवणं मनानि प्रणमो भगवते विशायं आचार्य प्रभुस्वामं आचार्य
ದೇವಿ ಮಂಗಳದೇವರ ಈ ದಿನ ಈ ಪವಿತ್ರವಾದ ಮಂಗಳಮಯವಾದ ದುರ್ಗಾಮಾತೆಯ ಸನ್ನಿಧಾನದ ಈ ಕ್ಷೇತ್ರದಲ್ಲಿ ಅತ್ಯುತ್ತಮವಾದ ಚಿರಸ್ಮರಣೀಯವಾದ ಮಹೋತ್ಸವ ನಡೆಯುತ್ತಾ ಇದೆ. ಈ ದೇವಾಲಯದ ಬಾಹ್ಯ ಸೌಂದರ್ಯ, ಈ ದೇವಾಲಯದ ಆಂತರಿಕ ಸೌಂದರ್ಯ ಎರಡನ್ನೂ ಕೂಡ ಪ್ರಜ್ವಲಿತಗೊಳಿಸುವ ಕಾರ್ಯಕ್ರಮ. ರಾಜಗೋಪುರದ ನಿರ್ಮಾಣದಿಂದ ಈ ದೇವಾಲಯಕ್ಕೆ ಮತ್ತಷ್ಟು ಭವ್ಯತೆ ಬಂದು ಈ ದೇವಾಲಯದ ಬಾಹ್ಯ ಸೌಂದರ್ಯ ಎದ್ದು ಕಾಣಲು ಅವಕಾಶವಾದರೆ, ಮಧ್ವ ಗುರುಕುಲದ ಸ್ಥಾಪನೆಯಿಂದ ಒಂದು ಜ್ಞಾನ ಕಾರ್ಯ ನಿರಂತರವಾಗಿ ಒಂದು ಜ್ಞಾನ ಪ್ರಸಾರದ ಕಾರ್ಯ ಇಲ್ಲಿ ನಡೆದು ಆ ಮೂಲಕ ದೇವಾಲಯದ ಅಂತಃಸೌಂದರ್ಯ ಅದನ್ನು ಅಭಿವೃದ್ಧಿಪಡಿಸುವ ಕಾರ್ಯ ಏಕಕಾಲದಲ್ಲಿ ಈ ಕಟ್ಟಡದ ರಾಜಗೋಪುರ ಒಳಗೆ ಈ ದೇವರಿಗೆ ಅತ್ಯಂತ ಪ್ರಿಯವಾದ ಈ ಧಾರಣಾದಿ ವೇದ ಇವುಗಳ ಅಧ್ಯಯನ ನಿರಂತರವಾಗಿ ನಡೆದು ಆ ಮೂಲಕ ಜ್ಞಾನ ಜ್ಯೋತಿ ನಂದಾದೀಪವಾಗಿ ಒಳಗಿನ ದೀಪ ನಂದಾದೀಪವಾಗಿ ಬೆಳೆದ ಸಾಕು, ಜ್ಞಾನ ಜ್ಯೋತಿಯು ಕೂಡ ನಂದಾದೀಪವಾಗಿ ಬೆಳೆದು ಸುತ್ತಲೂ ಪರಿಸರದಲ್ಲಿ ಪ್ರಕಾಶ ನೀಡುವುದು. ಅಂತಹ ಒಂದು ಪವಿತ್ರವಾದ ಕಾರ್ಯ ಇವತ್ತು ಏಕಕಾಲದಲ್ಲಿ ಎರಡು ಕಾರ್ಯ ಇವತ್ತು ನಡೆಯುತ್ತಾಗಿದೆ. ಇದು ಬಹಳ ಸಂತೋಷದ ಸಂಗತಿಯಾಗಿದೆ. ಈ ಸಂದರ್ಭದಲ್ಲಿ ನಾವು ಇದಕ್ಕೆಲ್ಲ ಕಾರಣಕರ್ತರಾದ ಎಲ್ಲ ಭಾಗಗಳನ್ನು ಕೂಡ ಅಭಿನಂದಿಸ್ತಾ ಇದ್ದೇವೆ. ನಮ್ಮ ಈ ದೇವಾಲಯದಲ್ಲಿ ಇವತ್ತು ಈ ರಾಜಗೋಪುರದ ನಿರ್ಮಾಣವಾಗಿದೆ. ಒಂದು ರಾಜಗೋಪುರ, ಇನ್ನೊಂದು ಜ್ಞಾನಗೋಪುರ. ಮಧ್ವ ಗುರುಕುಲ ಜ್ಞಾನಗೋಪುರ, ಇದು ಹೊರಗಿನ ರಾಜಗೋಪುರ. ಎರಡು ಗೋಪುರಗಳು ಇವತ್ತು ಎದ್ದು ನಿಂತಿವೆ ಎಂಬುದಾಗಿ ಈ ರಾಜಗೋಪುರದ ಉದ್ಘಾಟನೆಗೆ ರಾಜರ್ಷಿಗಳೇ ಆಗಮಿಸಿದ್ದಾರೆ. ಬೇರೆ ರಾಜಗೋಪುರವಾಗಿಯೇ ಬೆಳೆಯುವಂತಹ ಅಂದರೆ ಈ ಗೋಪುರವು ಕೂಡ ದೇವರ ನಕ್ಷತ್ರ. ಒಳಗೆ ಪ್ರತಿಮೆ ಇದೆ, ಹೊರಗಿನ ಪ್ರತಿಮೆ ಇಂತಹ ಗೋಪುರಗಳು. ಇದರಿಂದ ಸುತ್ತಮುತ್ತಲು ಬೆಳೆಯುವ ಜನತೆಗೆ ಒಂದು ಭಕ್ತಿಯ ಜಾಗೃತಿ ಉಂಟಾಗಿ ಭಗವಂತನ ಸ್ಮರಣೆ, ಗೋಪುರ ನೋಡಿದ ಕೂಡಲೇ ದೇವರ ಸ್ಮರಣೆ. ಆಧುನಿಕ ಸಮಾಜದಲ್ಲಿ ಈ ದೇವಾಲಯಗಳೆಂದರೆ ಈ ಸಮುದ್ರದ ತೀರದಲ್ಲಿ ಲೈಟ್ ಹೌಸ್. ಆ ಲೈಟ್ ಹೌಸ್ ಇದ್ದರೆ ಆ ನಾವೆಗಳಿಗೆಲ್ಲ ದಾರಿ ತಪ್ಪಿ ಹೋಗಲಿಕ್ಕೆ ಅವಕಾಶ ಆಗ್ತದೆ. ಲೈಟ್ ಹೌಸಿನ ಪ್ರಕಾಶ ನೋಡಿ ಯಾವ ದಿಕ್ಕಿಗೆ ಹೋಗಬೇಕು ಅಂತ ತಿಳ್ಕೊಳ್ಳಲಿಕ್ಕೆ ಲೈಟ್ ಹೌಸ್ ಇದೆ. ಅದರ ಬೆಳಕಿನಿಂದ ಯಾವ ದಿಕ್ಕಿನಿಂದ ನಡೆಯಬೇಕು ಅಂತ ನಾವೆಗಳು ತಿಳ್ಕೊಳ್ಳೋ ಅವಕಾಶ. ನಾವು ಕೂಡ ಸಂಸಾರ ಸಾಗರದಲ್ಲಿ ಚಲಿಸುವ ನಾವೆಗಳು. ನಾವು ಕೂಡ ದಾರಿ ತಪ್ಪದಂತೆ ನಡೆಯಬೇಕಾಗಿದ್ದರೆ ನಮಗೂ ಒಂದು ಲೈಟ್ ಹೌಸ್ ಬೇಕು. ಇದು ದೇವಾಲಯದ ಗೋಪುರವೇ ಆ ಲೈಟ್ ಹೌಸ್. ಇದರಿಂದ ಭಕ್ತಿಯ ಜ್ಞಾನದ ಬೆಳಕು ಎಲ್ಲ ಕಡೆ ಹರಿದು ನಾವು ದಿಕ್ಕು ತಪ್ಪದಂತೆ ಸರಿಯಾದ ದಾರಿಯಲ್ಲಿ ನಡೆಯಲಿಕ್ಕೆ ನಮಗೆ ಸ್ಫೂರ್ತಿ ದೊರೆಯುವಂತಹ ಈ ಒಂದು ಕಾರ್ಯಕ್ರಮ ಆ ಗೋಪುರ ಮುಖಾಂತರ ದೇವಾಲಯದ ಭವ್ಯ ದರ್ಶನ ಜನರಿಗಾಗುವಂತಹ ಕಾರ್ಯ ಇವತ್ತಿಗೆ ನಡೆದಿದೆ. ನಮಗೆ ಬಹಳ ಸಂತೋಷ. ಅದರಂತೆ ಈ ಭಗವಂತ ದೇವರ ಸನ್ನಿಧಾನದಲ್ಲಿ ವೇದ ಉಪನಿಷತ್ತುಗಳ ಪಾಠ ನಿರಂತರ ನಡೆದು ಆ ಮೂಲಕ ದೇವರ ಸನ್ನಿಧಾನ ಮತ್ತಷ್ಟು ಜಾಗೃತವಾಗಲು ಅವಕಾಶ. ಗುರುಕುಲ ಉಪನಿಷತ್ತಿನ ಪಾಠ ಇದು ಮುಂದೂರು ಸಾರ್ಥಕ. ಉಪನಿಷತ್ತಿಗೆ ಮುಂಡಕ ಉಪನಿಷತ್ತು ಪ್ರಸಿದ್ಧವಾದ ಉಪನಿಷತ್ತು. ಉಪನಿಷತ್ತಿನ ಗುರುಕುಲ ನಡೆದ ಮೇಲೆ ಈ ಮುಂಡಕ ಎಂಬ ಹೆಸರು ಅನ್ನವಾಗಿ ಉಪನಿಷತ್ತಿನ ದೇವರ ಶಾಸ್ತ್ರದ ಅಧ್ಯಯನ ಇಲ್ಲಿ ನಡೆಯುವಂತಹ ಕಾರ್ಯಕ್ರಮ. ನಮ್ಮ ಎಲ್ಲ ಉಪನಿಷತ್ತು ವೇದಾಂತ ಇದೆಲ್ಲ ಪರವಿದ್ಯೆ ಅಪರವಿದ್ಯೆ ಎರಡು ವಿದ್ಯೆಗಳು ಉಪನಿಷತ್ತು ಬೇಕಾಗಿದೆ. ದ್ವೇ ವಿದ್ಯೆ ವೇದದಲ್ಲಿ ಲೌಕಿಕ ವಿದ್ಯೆಯೂ ಬೇಕು, ಸಮಾಜದ ಭೌತಿಕ ಉನ್ನತಿಯಾಗಬೇಕು. ಅದಕ್ಕಾಗಿ ವಿಜ್ಞಾನ ಮುಂತಾದ ಭೌತಿಕ ವಿದ್ಯೆ ಅದು ಬೇಕು. ತತ್ವಜ್ಞಾನ, ಅಧ್ಯಾತ್ಮ ವಿದ್ಯೆ ಇದು ಎರಡೂ ಬೇಕು. ಒಂದು ಶರೀರ, ಒಂದು ಆತ್ಮ. ಆತ್ಮವಿಲ್ಲದ ಶರೀರ ನಿಷ್ಕ್ರಿಯ, ಶರೀರವಿಲ್ಲದ ಆತ್ಮ ಅಭಿವ್ಯಕ್ತಿಯೇ ಇಲ್ಲ.
ಶರೀರ ಆತ್ಮ ಎರಡು ಜೊತೆಗೆ ಸೇರಿದಾಗ ಮಾತ್ರ ಜೀವನ. ಅದರಂತೆ ನಮ್ಮ ಸಾಮಾಜಿಕ ಜೀವನದಲ್ಲಿಯೂ ಭೌತಿಕ ವಿದ್ಯೆ ಶರೀರ, ಆಧ್ಯಾತ್ಮಿಕ ವಿದ್ಯೆ ಆತ್ಮ, ಎರಡು ಇದ್ದರೆ ಮಾತ್ರ ನಮ್ಮ ಸಾಮಾಜಿಕ ಜೀವನ ಪರಿಪೂರ್ಣವಾಗಲಿಕ್ಕೆ ಸಾಧ್ಯ. ಅಂತ ಅಧ್ಯಾತ್ಮ ವಿದ್ಯೆಯ ಒಂದು ಪ್ರಸಾರಕ್ಕಾಗಿ ಈ ಒಂದು ಮಧ್ವ ಗುರುಕುಲದ ಸ್ಥಾಪನೆ ಇದಾಗಿದ್ದು ಮತ್ತಷ್ಟು ಅರ್ಥಪೂರ್ಣವಾಗಿದೆ. ಎಲ್ಲ ವಿದ್ಯೆಗಳು ವಿದ್ಯೆ. ಚಂದ್ರನ ಬೆಳದಿಂಗಳು ಅದು ಪ್ರಕಾಶಿದೆ, ವಿದ್ಯುತ್ ದೀಪ ಅದು ಪ್ರಕಾಶಿದೆ, ಎಣ್ಣೆಯಿಂದ ಉರಿಯುವ ದೀಪ ಎಲ್ಲವೂ ಪ್ರಕಾಶಿದೆ, ಗ್ಯಾಸ್ ಲೈಟ್ ಹಚ್ಚಿದೆ ಅದೆಲ್ಲವೂ ಪ್ರಕಾಶಿದೆ. ಆದರೆ ಗಮನ ಅರಳಬೇಕಾಗಿದ್ದರೆ, ಭಾವನೆ ಅರಳಬೇಕಾಗಿದ್ದರೆ ಸೂರ್ಯನ ಪ್ರಕಾಶವೇ ಬೇಕು. ಎಷ್ಟು ವಿದ್ಯುತ್ ದೀಪ ಬೆಳಗಿಸಿದರೂ, ಎಷ್ಟು ಗ್ಯಾಸ್ ಲೈಟ್ ಹಚ್ಚಿದರೂ ಗಮನ ಅರಳಬೇಕಾಗಿದ್ದರೆ ಸೂರ್ಯನ ಪ್ರಕಾಶವೇ ಬೇಕು. ಅದರಲ್ಲಿ ಎಲ್ಲವೂ ವಿದ್ಯೆ, ಎಲ್ಲ ಭೌತಿಕ ವಿದ್ಯೆಗಳು ವಿದ್ಯೆ. ಆದರೆ ಭಾರತೀಯರ ಹೃದಯ ಗಮನ ಅರಳಬೇಕಾಗಿದ್ದರೆ ಅಧ್ಯಾತ್ಮ ಸೂರ್ಯನ ಸಾಧ್ಯವಾದರೆ ದೇವಿಯ ಸಂವಿಧಾನದಲ್ಲಿ ಅಂತಹ ಶಾಸ್ತ್ರದ ಅಧ್ಯಾತ್ಮ ವಿದ್ಯೆಯ ಒಂದು ಗುರುಕುಲ ಸ್ಥಾಪನೆ. ಇದಕ್ಕೆ ಕೂಡ ನಮ್ಮನ್ನು ಕರೆಸಿದ್ದೀರಿ. ಇವತ್ತೊಬ್ಬರು ಈ ವೇದಾಂತ ರಾಜ್ಯದ ಒಬ್ಬರು ಋಷಿಗಳಾಗಿ ನಾವು, ಧರ್ಮರಂಗದ ರಾಜಋಷಿಗಳಾಗಿ ವೀರೇಂದ್ರ ಹೆಗಡೆಯವರು, ಚಿತ್ರರಂಗದ ಕಾಯ್ದರಿಷಿಗಳಾಗಿ ನಟಋಷಿಗಳಾಗಿ ಎಲ್ಲ ಮೂರು ಋಷಿಗಳನ್ನು ನೀವು ಸೇರಿಸಿದ್ದೀರಿ ನಾನು ಭಾವಿಸ್ತಾ ಇದ್ದೇವೆ. ಇಂತಹ ಅದ್ಭುತವಾದ ಕಾರ್ಯಕ್ರಮದಿಂದ ಈ ಮುತ್ತೂರು ಕ್ಷೇತ್ರ ಒಳ್ಳೆ ವಿಕಾಸವಾಗಿ ರಾಜಕೀಯ ಸನ್ನಿಧಾನ ಬೆಳೆಯಲಿಕ್ಕೆ ಅವಕಾಶವಾಗುವಂತಹ ಉತ್ತಮ ಉತ್ಸಾಹ ಎಲ್ಲ ಕಂಡು ಒಂದು ಕಡೆ ನಮ್ಮ ಜಗದೀಶರು, ಇನ್ನೊಂದು ಕಡೆ ನೇರವಾಗಿ ಇದು ಒಂದು ಕ್ಷಾತ್ರ ಶಕ್ತಿ, ಒಂದು ಬ್ರಾಹ್ಮಣ ಶಕ್ತಿ. ಈ ಎರಡು ಶಕ್ತಿಗಳ ಸಮ್ಮೇಳನದಿಂದ ಈ ದೇವಾಲಯ ಉತ್ತರೋತ್ತರ ಅಭಿವೃದ್ಧಿ ಆಗುವುದರಲ್ಲಿ ಯಾವ ಸಂಶಯವಿಲ್ಲ. ಆ ರೀತಿ ಎಲ್ಲ ಭಕ್ತಗಳೆಲ್ಲ ಸಹಕಾರದಿಂದ ದೇವಿಯ ಅನುಗ್ರಹದಿಂದ ಈ ಕ್ಷೇತ್ರ ಬೆಳಗಲಿ ಎಂಬುದಾಗಿ ನಾವು ಆಶಿಸ್ತಾ ಈ ಸಂದರ್ಭದಲ್ಲಿ ರಾಮಕೃಷ್ಣ ದಂಪತಿಗಳನ್ನು ವಿಶೇಷವಾಗಿ ಅಭಿನಂದಿಸ್ತಾರೆ. ಇಂಥ ದೊಡ್ಡ ತ್ಯಾಗ ದೇವರಿಗೆ ಯಾವ ಸ್ವಾರ್ಥವಿಲ್ಲದೆ ದೇವರಿಗೆ ಸಂತೋಷ ಆಗಬೇಕು, ದೇವಸ್ಥಾನ ಬೆಳಗಬೇಕು. ಇದಕ್ಕಾಗಿ ನಾವು ಗೌರವದ ಕಟ್ಟಡ, ಈ ಅನೇಕರ ಆಭರಣ, ಈ ರಾಜಗೋಪುರದ ನಿರ್ಮಾಣ, ಈ ದೊಡ್ಡ ಒಂದು ಸೇವೆ ಅದನ್ನು ಸಮರ್ಪಿಸಿದ ರಾಮಕೃಷ್ಣ ದಂಪತಿಗಳ ಈ ಸೇವೆ, ಈ ಭಕ್ತಿ ಅನನ್ಯವಾದ ಒಂದು ತರಹದ ಸ್ಪರ್ಧೆ. ದೇವರಿಗೂ ಈ ರಾಮಕೃಷ್ಣರಿಗೂ ಸ್ಪರ್ಧೆ ನಡೀತಾ ಇದೆ ಅಂತ ನಾನು ಹೇಳ್ತಾ ಇದ್ದೆ. ಇವರೆಷ್ಟು ದೇವರಿಗೆ ಸೇವೆ ಸಲ್ಲಿಸ್ತಾರೆ, ಆ ದೇವರಿಗೆ ಸಂತುಷ್ಟರಾಗಿ ಮತ್ತಷ್ಟು ಇವರಿಗೆ ಸಂಪತ್ತು ನೀಡ್ತಾರೆ. ಕೊಟ್ಟಂತ ಮತ್ತಷ್ಟು ದೇವರಿಗೆ ಅರ್ಪಿಸಿ ಈ ಭಕ್ತ ಮತ್ತು ಭಗವಂತರ ದೇವರಿಗೆ ಮಾಡ್ತಾರೆ, ದೇವರು ಅರ್ಪಿಸಿ. ಈ ರೀತಿಯ ಸ್ಪರ್ಧೆ, ಭಕ್ತ ಭಗವಂತರ ಸ್ಪರ್ಧೆ ನಿರಂತರ ನಡೆಯಲಿ. ದೇವಿಯ ಅನುಗ್ರಹ ಈ ಕುಟುಂಬಕ್ಕೆ ನಿರಂತರವಾಗಿ ಪರಿಪೂರ್ಣವಾಗಿ ಕಲಿಯುತ್ತಾಗಲಿ ಎಂಬುದಾಗಿ ಆಶಿಸಿ ನಾವೆಲ್ಲರೂ ಕೂಡ ಆ ದೇವಿಯ ಶ್ರೀಕೃಷ್ಣನ ಅನುಗ್ರಹವನ್ನು ಕೋರಿ This role as a ruthless husband in Harisakshi, this role as a disciplined military officer in Prague. Now I request Mr. Nana Patil to address the audience. और मेरे साथ वो क्या कह रहे हैं
राम शेट्टी है और सभी को इनके बच्चों के समान घर के पिताजी जो सब कुछ तय कर लेते थे, हाँ बच्चों को जाके बाहर से कमा के लाना है, उसका क्या करना है ये लोग अच्छी तरह जानते हैं। हमारी इतनी ताकत नहीं है, समाज के लिए क्या सही है, तो हम पैसे तो बटोर सकते हैं, जमा कर सकते हैं, लेकिन उसका क्या सही तरीके से प्रयोग कैसा होना चाहिए हमारे बिल्कुल है। और हेगड़े साहब है जो जिन्होंने सिर्फ ये साउथ के लिए सीमित नहीं, लेकिन पूरे भारतवर्ष में पूरे काम कर रहे हैं। हेगड़े साहब ignorant about it, and today only I came to know since when we were coming from that function in Delhi, we came to know you are doing this at Chandigarh and several other places. वहाँ सब कहते थे कि हमारे बिहार और झारखंड के लिए कीजिए, and we told you that no, we are going there also. Really, I was ignorant and really honored. I don't know whether I should sit next to you, but really I'm honored. And the people that are sitting next to Hector, it was very honor to me. I got to learn so many things from you. But really, these people can gather money, but these people know that how to spend it. And I'm happy that I'm related to this this village, because Sudhakar Shetty is not my friend but my brother. So I think that henceforth इसके बाद मैं कहते रहूँगा कि मेरा गाँव कौन सा है, मैं कहते रहूँगा कि मुंडू मेरा गाँव है, यहाँ के लोग क्योंकि यहाँ पे मैं रास्ते से गुजरता हूँ तो हर कोई नमस्कार करता है, तो लगता है कि शायद पिछले जन्म का कुछ इस गाँव से संबंध होगा, शायद कोई इधर का मैं शेट्टी होगा, पुजारी होगा, कुछ तो होगा। कुछ नए प्रोजेक्ट्स हैं जो हम डिस्कस कर रहे थे सुधाकर शेट्टी के साथ, हमारे कुमार साहब के साथ भी। जो धार्मिक जो बातें हैं ये लोग करते रहेंगे, जो सामाजिक है उसके लिए मैं समझता हूँ कि अपने गाँव के जो जवान बच्चे हैं उन्होंने सुधाकर जो का साथ देके कोऑपरेटिव बेसिस पे कुछ करने का हम सोच रहे हैं खेती के बारे में। सो लेट्स थिंक अबाउट इट। गुरुकुल ज्ञान के बारे में मैं बिल्कुल अनभिज्ञ हूँ, मेरे अखबार नहीं है, मेरी पढ़ाई भी ज़्यादा नहीं है, लेकिन कभी कभी ऐसे मन में आता है कि अभी ये गुरुकुल शुरू किया तो वहाँ हमें धन के शिक्षण के लिए अगर मुझे कभी ऐसे छात्र की अनुमति देंगे तो मैं आपका आभारी हूँ। तो मैं वहाँ ही था। यहाँ बुला के या आखिरी बार मैं यहाँ स्टेज पे आया हूँ, इसके बाद मैंने आपको विनती करता हूँ कि मुझे स्टेज पे मत बिठाइए, क्योंकि ये लोग जब कुछ कहते हैं तो मुझे वहाँ सामने से सुनना है और मुझे आपका मेहमान करके ट्रीटमेंट कीजिए इस काम का। Next time I will not hear, I will always there. Thanks a lot. I take the opportunity to express my sincere thanks to you on behalf of the people of Murpur village and temple. I hope you will be careful and ಈ ಕ್ಷೇತ್ರದ ಶ್ರೀ ದುರ್ಗಾ ಪರಮೇಶ್ವರಿ ದೇವಿಯನ್ನು ಸ್ಮರಿಸಿಕೊಂಡು ಆಶೀರ್ವಚನ ಮಾಡಿ ನಮ್ಮೆಲ್ಲರ ಮಾಡಿದ ಪೂಜ್ಯ ವೇದವರ ಶ್ರೀಗಳವರಿಗೆ ವಂದಿಸಿ ಮುಖ್ಯ ಅತಿಥಿಗಳು ಖ್ಯಾತ ಚಲನಚಿತ್ರ ವಿಭಾಗದ ಶ್ರೀ ನಾರಾಯಣ ಪಟೇಲ್ ನಮ್ಮ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಶ್ರೀ ಸಿಂಹಕುಮಾರ್ ಅವರೇ, ವೇದಬೋಧಿಗಳಾದ ಶ್ರೀ ಜಯರಾಮಾಚಾರ್ಯ ಅವರೇ, ದಾನಿಗಳಾದ ಶ್ರೀ ರವಿಚಂದ್ರ ಶ್ರೀ ಸುಧಾಕರ್ ಶೆಟ್ಟಿ ಮತ್ತಿತರರಿಗೆ ಅನೇಕ ಗಣ್ಯರೇ ಆಗಮಿಸಿರುವ ನಮ್ಮ
ಏನಾದರೂ ಹೊಸ ಕಾರ್ಯ ಇಲ್ಲಿ ನಡೆದಿರ್ತದೆ. ಅದು ವಿಶೇಷವಾಗಿ ಜನೋಪಯೋಗಿ ಆಗಿರತಕ್ಕಂಥ ಮತ್ತು ಕ್ಷೇತ್ರದ ಅಭಿವೃದ್ಧಿಗೆ ಪೂರಕವಾಗಿರ್ತಕ್ಕಂಥ ಕಾರ್ಯಕ್ರಮಗಳಾಗಿವೆ. ಪೂಜ್ಯರು ದಾನಿಗಳನ್ನ ಹರಿಸಿದ್ದಾರೆ. ನನಗೆ ಆಗ ಅನಿಸಿದ್ದು, ತಾಯಿ ಮಕ್ಕಳನ್ನ ಒಂದೇ ರೀತಿಯ ಪ್ರೇಮದಿಂದ ಬೆಳೆಸ್ತಾಳೆ. ಈಗೇನೋ 1-2 ಮಕ್ಕಳು ಇರ್ಬೋದು, ಅದರ ಹಿಂದೆ 8-10 ಮಕ್ಕಳಿದ್ದಂಥ ಸಂಸಾರವೇ ಜಾಸ್ತಿ. ಅಂತಹ ಸಂದರ್ಭದಲ್ಲಿ ತಾಯಿಗೆ ಎಲ್ಲರ ಮೇಲೂ ಒಂದೇ ರೀತಿಯ ಪ್ರೀತಿ ಇರುತ್ತೆ. ಅದರಲ್ಲಿ ಕೆಲವರು ಅದೃಷ್ಟದಿಂದಲೋ, ಸಾಧನೆಯಿಂದಲೋ, ಸಾಹಸದಿಂದಲೋ, ಪ್ರಯತ್ನದಿಂದಲೋ ಅಥವಾ ಅವಕಾಶದಿಂದಲೋ, ಭಾಗ್ಯದಿಂದಲೋ ಎಲ್ಲಿಯೋ ಹೋಗಿ ಹೇಗೋ ಸಾಧನೆ ಮಾಡಿಕೊಂಡು ತಮ್ಮ ತಮ್ಮ ಪ್ರತಿಭೆಯನ್ನು ಬೆಳೀತಾರೆ, ಸಂಪತ್ತಿನಲ್ಲಿ ಬೆಳೀತಾರೆ, ಸಮಾಜದಲ್ಲಿ ಬೆಳೀತಾರೆ, ಅವಕಾಶಗಳನ್ನು ಸದುಪಯೋಗಪಡಿಸಿಕೊಳ್ತಾರೆ. ಕೆಲವರು ಈ ಭಾಗ್ಯವನ್ನು, ಈ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಳ್ಳದೆ ಹತಾಶರಾಗ್ತಾರೆ. ಆದರೆ ತಾಯಿಗೆ ಎಲ್ಲರ ಮೇಲೆ ಪ್ರೀತಿಯಾಗಿ ಒಂದೇ ರೀತಿ ಇದ್ದರೂ ಕೂಡ ಈ ಮಕ್ಕಳ ಭಾಗ್ಯ ಬಹಳ ದೊಡ್ಡದು. ಆ ಮಕ್ಕಳು ಸಂಪಾದಿಸಿದ ಮೇಲೆ ಹೇಗೆ ತಾಯಿಗೆ ಪ್ರೀತಿಯನ್ನು ತೋರಿಸಬೇಕು? ಪ್ರತಿ ಸಲ ಬರುವಾಗ ಅವರು ಚಿನ್ನ ತರಲಿಕ್ಕೆ ಆಗೋದಿಲ್ಲ, ಪ್ರತಿ ಸಲ ಬರುವಾಗ ಬೆಳ್ಳಿ ತರಲಿಕ್ಕೆ ಆಗೋದಿಲ್ಲ. ಆಕೆಗೆ ಉಪಯುಕ್ತವಾದಂಥ ಸಾಮಾನುಗಳನ್ನೇ ಅವರು ತರಬೇಕು. ತಾಯಿಗೆ ಬಹುಶಃ ಸೀರೆ ತಂದು ಕೊಟ್ಟರೆ ಆಗುವಷ್ಟು ಪ್ರೀತಿ ಒಂದು ಮಣ ಚಿನ್ನ ತಂದು ಕೊಟ್ಟರೆ ಆಗೋದಿಲ್ಲ. ತಾಯಿಗೆ ಹಣ್ಣು ತಿನ್ನಲಿಕ್ಕೆ ಹಣ್ಣನ್ನು ತಂದು ಕೊಟ್ಟಷ್ಟು ಪ್ರೀತಿ ಯಾವುದೋ ಹೊಸ ವಸ್ತುವನ್ನು ತಂದು ಕೊಟ್ಟರೆ ಆಗೋದಿಲ್ಲ. ಅದೇ ರೀತಿ ಇಲ್ಲಿ ದೇವಸ್ಥಾನದಲ್ಲಿ ಪ್ರತಿ ವರ್ಷವೂ ಏನಾದರೂ ಒಂದು ಹೊಸ ರೀತಿಯ ಸೇವಾ ಕಾರ್ಯಗಳು ಇದ್ದಾರೆ. ಈಗ ರವಿಶ್ರೀಗಳು ಮತ್ತು ರವಿಶ್ರೀಗಳು ಸುಂದರವಾದ ರೂಪವನ್ನು ಕಟ್ಟಿದ್ದಾರೆ. ದೇವಶ್ರೀಗಳು ಹೇಳಿದ್ರು, ಅದು ಒಂದು ರೀತಿಯಲ್ಲಿ ಲೈಟ್ ಹೌಸ್ ಇದ್ದ ಹಾಗೆ, ಒಂದು ರೀತಿಯಲ್ಲಿ ಧ್ವಜಸ್ತಂಭಗಳು ಏನು ದೇವಸ್ಥಾನದ ಮುಂದೆ ಇರ್ತದೆ, ಇದು ದೇವತೆಗಳನ್ನು ಆಹ್ವಾನಿಸಲಿಕ್ಕೆ ಅಂತ. ಅವರಿಗೆ ಆಕಾಶದಲ್ಲಿ ಆಕಳಿಗೆ ಓಡಾಡ್ತಾ ಇದ್ರೆ ಆಗ ಅವರಿಗೆ ಗೊತ್ತಾಗಬೇಕು, ಮುನ್ಕೂರು ಇದೆ, ಮುನ್ಕೂರಿನಲ್ಲಿ ತಾಯಿ ಇದ್ದಾಳೆ, ಇವಳು ದರ್ಶನಕ್ಕೆ ಬನ್ನಿ ಅಂತ ದೇವತೆಗಳೆಲ್ಲ ಕರೀಲಿಕ್ಕೆ ಧ್ವಜಸ್ತಂಭ ಇರೋದು ಅಂತ ಹೇಳ್ತಾರೆ. ಆದರೆ ಈಗ ಆ ಹಳೆ ಲೈಟ್ ಹೌಸ್ ಸಾಕಾಗೋದಿಲ್ಲ, ಸ್ವಲ್ಪ ಪವರ್ಫುಲ್ ಲೈಟ್ ಹೌಸ್ ಬೇಕಾಗ್ತದೆ. ಅದಕ್ಕಾಗಿ ಬಹುಶಃ ನಮ್ಮ ಗೋಪುರಗಳು ಹೆಚ್ಚೆಚ್ಚು ಬೆಳೀತಾ ಇದೆ.
ಮ್ಯಾಜಿಕ್ ಬರಬೇಕು, ಡ್ಯಾನ್ಸ್ ಬರಬೇಕು. ಇವತ್ತು ಸಿನಿಮಾ ನಟರು ಬರ್ತಾರೆ ಅಂತಂದ್ರೆ ಜನ ಜಾಸ್ತಿ ಆ ದಿವಸ. ಮರು ದಿವಸ ಶಾಸ್ತ್ರ